ಹಲೋ ಟು ಮೈ ಡಿಯರ್ ಸಿಸ್ಟರ್ಸ್. ಇವತ್ತು ನಾನು ಮನೆಯಲ್ಲಿ ಬೆಣ್ಣೆಯನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ಕೆನೆ, ಹಾಲಿನ ಕೆನೆಯನ್ನು ಜಾರ್ನಲ್ಲಿ ಹಾಕ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಕೋಲ್ಡ್ ವಾಟರನ್ನು ಹಾಕಬೇಕು. ನೀವು ಮೊಸರನ್ನ ಮಿಕ್ಸ್ ಮಾಡಿದರೂ ನಡೀತದೆ. ಇಲ್ಲಪ್ಪ ಅಂತಂದರೆ ಡೈರೆಕ್ಟ್ ತಂಪಾದ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಅದನ್ನು ರುಬ್ಕೋಬೇಕು. ಆಮೇಲೆ ಈ ರೀತಿ ಬರುತ್ತೆ. ಗಟ್ಟಿಯಾಗಿ ಏನು ಬಂದಿದೆಯಲ್ಲ ಅದೇ ಬೆಣ್ಣೆ. ನೋಡಿ, ಗಟ್ಟಿಯಾಗಿ ಬಂದಿದೆ. ಅದನ್ನು ಸಪ್ರೇಟ್ ತೆಗಿಬೇಕು. ಸೊ ನಾವು ಮನೆಯಲ್ಲಿ ಹಾಲಿನ ಕೆನೆಯಿಂದ ಎಷ್ಟು ಬೆಣ್ಣೆಯನ್ನು ತೆಗೆದಿದ್ದೀವಿ ನೋಡಿ ಇಲ್ಲಿ. ಹೌದಾ? ಗಟ್ಟಿಯಾದಂಥ ಬೆಣ್ಣೆಯನ್ನು ತೆಗೆದು ಅದನ್ನು ಸ್ವಚ್ಛ ನೀರಿನಿಂದ ತೊಳೆದುಕೊಳ್ಬೇಕು ಅದನ್ನು. ಯಾಕಂದರೆ ಹಾಲಿನ ಕೆನೆಯನ್ನು ಭಾಳಷ್ಟು ದಿವಸ ನಾವು ಫ್ರಿಜ್ನಲ್ಲಿ ಇಟ್ಟಿರ್ತೀವಲ್ಲ, ಸೊ ಅದಕ್ಕಾಗಿ ಒಂದು ಸ್ವಲ್ಪ ಸ್ವಚ್ಛ ನೀರಿನಿಂದ ಅದನ್ನು ತೊಳೆದುಕೊಳ್ಬೇಕು. ಸ್ವಚ್ಛವಾದಂಥ ನೀರಿಂದ ಒಂದು ಸಲ ಅಥವಾ 2 ಸಲ ಅದನ್ನು ತೊಳೆದುಕೊಳ್ಬೇಕು. ನೋಡಿ, ಗಟ್ಟಿ ಉಂಡೆಯಾಗಿ ಬಂದಿರುತ್ತದೆ ಅದು ಬೆಣ್ಣೆ. ಅದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ನೋಡಿ, ಈ ರೀತಿ ನಮ್ಮ ಬೆಣ್ಣೆ ಇದ್ದಿದ್ದು ಬಂದಿದೆ. ಅದನ್ನು ಒಲೆಯ ಮೇಲೆ ಇಡಬೇಕು. ಫ್ಲೇಮ್ ಹೈ ಇರಬೇಕು. ಸ್ಟಾರ್ಟಿಂಗ್ ಏನಿರಬೇಕು, ಫ್ಲೇಮ್ ಇದ್ದಿದ್ದು ಹೈ ಇರಬೇಕು. ಸ್ಲೋ ಫ್ಲೇಮ್ ಇಟ್ಟಪ್ಪ ಅಂದ್ರೆ ಬೇಗನೆ ಆಗೋದಿಲ್ಲ. ಹೈ ಫ್ಲೇಮ್ ಇಡಬೇಕು. ನೋಡಿ, ಕುದೀತಾ ಇದೆ ಬೆಣ್ಣೆ. ಮನೆಯಲ್ಲಿ ತೆಗೆದಂಥ ಬೆಣ್ಣೆ ಪ್ಯೂರ್ ಆಗಿರ್ತೈತಿ. ನೋಡಿ ಯಾವ ರೀತಿ ಕುದೀತಾ ಇದೆ. ನೋಡಿ, ಅದರ ಬಣ್ಣ ಬದಲಾವಣೆ ಆಗ್ತಾ ಇದೆ. ಫ್ಲೇವರ್ ಬರೋ ಸಲುವಾಗಿ ನಾವೇನು ಮಾಡ್ತೀವಿ, ಎಲೆಯನ್ನು ಹಾಕ್ತೀವಿ. ತಿನ್ನುವಂಥ ಎಲೆ, ವಿಳೆದೆಲೆಯನ್ನು ಅದಕ್ಕೆ ಒಂದು ಬೆರೆಸಿದಪ್ಪ ಅಂತಂದ್ರೆ ಜಸ್ಟ್ ಫ್ಲೇವರ್ ಚೆನ್ನಾಗಿ ಬರಲಿಕ್ಕೆ ನಾವು ಅದನ್ನು ಬೆರೆಸ್ತೀವಿ. ಅದು ಕೂಡ ಕ್ರಿಸ್ಪಿಯಾಗಿರ್ತದೆ. ಮತ್ತು ಬೆಣ್ಣೆಯಲ್ಲಿ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅವು ಬಂದಿರುವಂಥ ಎಲ್ಲ ಬಬಲ್ಸ್ಗಳು ಸೆಟ್ಲ್ ಆಗಬೇಕು. ಆವಾಗ ನಾವು ಫ್ಲೇಮನ್ನು ಆಫ್ ಮಾಡ್ತೀವಿ. ನೋಡಿ ಯಾವ ರೀತಿ ಬಬಲ್ಸ್ಗಳು ಬರ್ತಾ ಇದ್ದಾವೆ.
ನೊರೆ ಆ ರೀತಿ ಮೇಲಕ್ಕೆ ಬರ್ತಾ ಇರುತ್ತೆ. ಅದನ್ನು ಸ್ಪೂನದಿಂದ ಅದನ್ನೇನು ಮಾಡಬೇಕು, ಸೆಟಲ್ ಮಾಡಬೇಕು. ಬಣ್ಣದಲ್ಲಿ ಬದಲಾವಣೆ ಆಗಿರುತ್ತೆ. ಈ ಟೈಮ್ನಲ್ಲಿ ಬಹಳಷ್ಟು ವಾಸನೆ ಬರುತ್ತೆ. ಓಕೆ, ಫ್ಲೇಮನ್ನು ಆಫ್ ಮಾಡಿ. ನೋಡಿ, ಬಣ್ಣ ಈ ರೀತಿಯಾಗಿರುತ್ತೆ. ಅದನ್ನು ಸೋಸಿ ತೆಗಿಬೇಕು. ಇದೇ ಪ್ಯೂರ್ ಬೆಣ್ಣೆ ಅನ್ನೋದು. ನೋಡಿ ತುಪ್ಪ ಯಾವ ರೀತಿ ಬಂದಿದೆ ಅಂತ. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.